ಫ್ರೆಂಡ್ಸ್, ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಲಚ್ಚಸ್ ಪ್ರಪಂಚ. ಸೊ ಎಲ್ಲರೂ ತುಂಬಾನೇ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ಆಲ್ರೆಡಿ ನನ್ನ ಲಾಸ್ಟ್ ವ್ಲಾಗ್ನ ನೋಡಿದ್ದೀರಾ ಹಾಗೂ ತುಂಬಾನೇ ಇಷ್ಟಪಟ್ಟಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ತುಂಬ ಜನ ಹೆಸರು ಕೂಡ ಗೆಸ್ ಮಾಡಿದ್ದೀರಾ. ಬಟ್ ಅನ್ಫಾರ್ಚುನೇಟ್ಲಿ ಯಾರು ಒಬ್ರು ಕೂಡ ಕರೆಕ್ಟ್ ಆಗಿರೋ ಹೆಸರು ಹೇಳಿಲ್ಲ. ನಾನು ಹೇಳ್ತಾ ಇಲ್ವಾ, ತುಂಬಾನೇ ಗೊತ್ತಾಗುತ್ತೆ ಅದೇನು ಹೆಸರು ಅಂತ. ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಎಸ್, ಇವಾಗ ವ್ಲಾಗ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತೇ ಆಗಿರೋದು ಇದು ಯಾವ ವ್ಲಾಗು ಅಂತ. ಸೊ ಇದು ಬಂದು ನನ್ನ ಮೇಕಪ್ ವ್ಲಾಗ್. ಸೊ ನಾನು ಯಾವ ಥರ ಮೇಕಪ್ ಮಾಡಿಸ್ಕೊತೀನಿ, ಯಾವ ಥರ ಹೇರ್ ಸ್ಟೈಲ್ ಮಾಡಿಸ್ಕೊತೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನ ಸ್ಯಾರಿಗೆ ಇಷ್ಟಪಡ್ರಿ, ಕೆಲವೊಬ್ರು ಇಷ್ಟನೂ ಪಟ್ಟಿಲ್ಲ. ಬಟ್ ಐ ಲೈಕ್ ಸೀರಿಯಸ್ಲಿ ನೋ ದ್ಯಾಟ್ ಆ ಸೀರೆ ಸಕ್ಕದಾಗಿ ಕಾಣಿಸುತ್ತೆ ಆ ಒಂದು ಮೇಕಪ್ಗೆ, ಅಥವಾ ಅಕ್ಕ ಆ ಒಂದು ಮೇಕಪ್ ಸೀರೆಗೆ ಮ್ಯಾಚ್ ಆಗೋ ಥರನೇ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಯಾರಪ್ಪ ಮೇಕಪ್ ಆರ್ಟಿಸ್ಟ್ ಅಂತ ಕೇಳ್ತೀರಾ? ಸೊ ಮೇಕಪ್ ಆರ್ಟಿಸ್ಟ್ ಬಂದು ನನ್ ಅದರ್ ದ್ಯಾನ್ ಅರುಣಾಕ ಮೇಕಪ್ ಅಂಡ್ ಹೇರ್. ಸೊ ಇಲ್ಲಿ ಬಂದು ಅವರ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ನ ಕೊಟ್ಟಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಸೊ ಅರುಣಾಕ ಬಂದು ನನಗೆ ತುಂಬ ಟೈಮಿಂದಾನೇ ಮೇಕಪ್ ಮಾಡ್ತಾ ಇದ್ದಾರೆ. ಒಂಥರ ಗೋ ಟು ಮೇಕಪ್ ಆರ್ಟಿಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಲೈಕ್ ಅಕ್ಕ ಸೀಮಂತಕ್ಕೆ, ಸಿಂಬಾ ನಾಮಕರಣಕ್ಕೆ, ನನ್ನ ಸೀಮಂತಕ್ಕೆ, ನನ್ನ ಬೀಗ್ರೂಟಕ್ಕೆ, ಇವಾಗ ಲಡ್ಡುಮ ನಾಮಕರಣಕ್ಕೆ, ಎಲ್ಲದಕ್ಕೂ ಅರುಣಾಕನೇ ನಾವು ಕಾಂಟ್ಯಾಕ್ಟ್ ಮಾಡಿದ್ದು. ಬಿಕಾಸ್ ಒಂಥರ ವಿದೌಟ್ ಎನಿ ಕಂಪ್ಲೇಂಟ್, ವಿದೌಟ್ ಎನಿ ಮೆಸ್ ಅಷ್ಟು ಸಕ್ಕದಾಗಿ ಮೇಕಪ್ನ ಮಾಡ್ತಾರೆ. ಆ್ಯಂಡ್ ನಿಮ್ಗೆ ಈ ಒಂದು ಮೇಕಪ್ ಇಷ್ಟ ಆದರೆ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ನಿಮ್ಮ ಮನೇಲಿ ಫಂಕ್ಷನ್, ಈವೆಂಟ್, ಮದುವೆ ಏನಾದರೂ ಇದ್ದರೆ ಅರುಣಾಕನ ಕಾಂಟ್ಯಾಕ್ಟ್ ಮಾಡಬಹುದು. ನಾನು ಅವ್ರ ನಂಬರ್ ಹಾಗೆ ಹೇಳ್ದಂಗೆ ಕೊಟ್ಟಿರ್ತೀನಿ. ಸೊ ಅವ್ರ ಮೇಕಪ್ ಜೊತೆ ಹೇರ್ ಸ್ಟೈಲ್ ಆಗಿರಲಿ, ಸಾರಿ ಡ್ರಿಪ್ಪಿಂಗ್ ಆಗಿರಲಿ, ಈ ಥರ ಮೇಕಪ್ ಆಗಿರಲಿ, ಬ್ರೈಡಲ್, ನಾನ್ ಬ್ರೈಡಲ್ ಎಲ್ಲ ಥರದ ಮೇಕಪ್ಪು ಮಾಡ್ತಾರೆ ಫ್ರೆಂಡ್ಸ್. ಸೊ ಬನ್ನಿ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಮೇಕಪ್ನ ಸ್ಟಾರ್ಟ್ ಮಾಡೋಣ. ಬಿಕಾಸ್ ನಾನು ಆಲ್ರೆಡಿ ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ಮೇಕಪ್ ಬರುತ್ತೆ ಅಂತ. ಸೊ ಸೊ ಮನೇಲಿ ಫಂಕ್ಷನ್ ಅಂದರೆ ಯಾರಿಗೆ ಇಷ್ಟ ಆಗಲ್ಲ. ಆ್ಯಂಡ್ ನನಗಂತೂ ಫಂಕ್ಷನ್ಗಿಂತ ಜಾಸ್ತಿ ಫಂಕ್ಷನಲ್ಲಿ ಬಂದಿರ್ತಾರಲ್ಲ ಗೆಸ್ಟ್ಗಳು, ಲೈಕ್ ಅದಕ್ಕೆ ಆಗಿರಲಿ, ಅಕ್ಕ ಆಗಿರಲಿ, ಸೊ ಪ್ರತಿಯೊಬ್ಬರು ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಬಿಕಾಸ್ ನಾವು ಸೇರ್ಕೊಂಡು ಅಡುಗೆ ಮಾಡ್ತೀವಿ, ಮಾತಾಡ್ತೀವಿ, ಏನೋ ಒಂಥರ ಯಾವ ಬಟ್ಟೆ ಹಾಕೋತೀಯಾ, ಹೆಂಗೆ ಮೇಕಪ್ ಮಾಡ್ತೀಯ ಅಂತ ಒಂದು ಟಾಪಿಕ್ ಇರುತ್ತೆ. ಮನೆ ತುಂಬ ಓಡಾಡೋದು, ಫೋಟೋಸ್ ತೆಗಿಯೋದು, ಸೆಲ್ಫೀಸ್ ತೆಗಿಯೋದೆಲ್ಲ. ಸೊ ಸಕ್ಕತ್ತಾಗಿರುತ್ತೆ ಆ ಒಂದು ಟೈಮ್ ಫ್ರೆಂಡ್ಸ್. ಆ್ಯಂಡ್ ಮಮ್ಮಿ ತಿಂಡಿಗೆ ಅಂತ ಇಡ್ಲಿನ ಮಾಡಿದರು. ಸೊ ನೀವು ಅಲ್ಲಿ ನೋಡ್ಬೋದು, ಅರುಣಾಕ್ ಅವ್ರು ಬಂದು ನನ್ನ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅಷ್ಟೊತ್ತಿಗೆ ನಾನು ಸಹ ನನ್ನ ಫೋಟೋಶೂಟ್ ಮುಗಿಸ್ಕೊಂಡೆ. ಇದಾದಮೇಲೆ ಏನು ಮೇಕಪ್ ಸ್ಟಾರ್ಟ್ ಮಾಡಿದ್ದೇನೆ. ಬಟ್ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಲಡ್ಡು ಬಗ್ಗೆ ಡೈಪರ್ ಆಗೋಣ. ಸೊ ನಾನು ಯೂಸ್ ಮಾಡಿದೆ ಲವ್ ಡೈಪರ್ ಫ್ರೆಂಡ್ಸ್. ಸೊ ಅರುಣಾಕ್ ಅವ್ರ ಬಗ್ಗೆ ಜಾಸ್ತಿ ಹೇಳಬೇಕು ಅಂತ ಅಂದರೆ ಈ ಒಂದು ಕಿಟ್ಟೇ ಹೇಳೋದು ಫ್ರೆಂಡ್ಸ್. ಸೊ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿಬಿಟ್ಟು ಅವರ ಮೇಕಪ್ ಕಿಟ್ನ ತರ್ತಾರೆ. ಆ್ಯಂಡ್ ಪ್ರತಿಯೊಂದೂ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸೇ, ಹೈ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವು ನೋಡ್ಬೋದು ಪ್ರತಿಯೊಂದು ಥರದ ಸ್ಕಿನ್ ಟೋನ್ದು ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಪ್ರತಿಯೊಂದು ಸ್ಕಿನ್ನು ಬೇರೆ ಬೇರೆ ಕಲರ್ಸ್ ಇರುತ್ತೆ ಅಲ್ವಾ. ಸೊ ಅದ್ರ ಪ್ರಕಾರನೇ ಮ್ಯಾಚ್ ಮಾಡೋಕ್ಕೆ ಅಂತಾನೆ. ಆ್ಯಂಡ್ ಹಾಗೆ ಹೇಳ್ದಂಗೆ ಲೈಕ್ ಏನಂದರೆ ನಮ್ಮ ಹತ್ರ ಏನೂ ಕೇಳಿಲ್ಲ, ಒಂದು ಪಿನ್ನಿಂದ ಪ್ರತಿಯೊಂದನ್ನು ಅವರೇ ಅಷ್ಟು ಚೆನ್ನಾಗಿ ನೀಟಾಗಿ ಆರ್ಗನೈಸ್ ಮಾಡ್ತಿರ್ತಾರೆ. ಇದ್ರ ಟೈಮಲ್ಲಿ ಓಕೆ ಫ್ರೆಂಡ್ಸ್. ಸೊ ನಿಜವಾಗ್ಲೂ ನೀವು ನಂಬಲ್ಲ, ಬಟ್ ಅವರಲ್ಲ, ನಮ್ಮ ಹತ್ರ ಒಂದು ಪಿನ್ನು ಸಹ ಇಸ್ಕೊಂಡಿಲ್ಲ. ಪ್ರತಿಯೊಂದೂ ಅವರೇ ತಂದಿದ್ದು. ಒಂದು ರಬ್ಬರ್ ಬ್ಯಾಂಡಿಂದ, ಒಂದು ಪಿನ್ನಿಂದ, ಪ್ರತಿಯೊಂದೂ ಇನ್ಫ್ಯಾಕ್ಟ್ ಎಕ್ಸ್ಟ್ರಾನೇ ತಂದಿದ್ರು, ಇಫ್ ಇನ್ ಕೇಸ್ ಬೇಕಾಗಿರುತ್ತೆ ಆ ಥರ. ಸೊ ಅವರ ಕೆಲಸದ ಬಗ್ಗೆ ಹೇಳಾಯಿತು, ಇವಾಗ ಅವ್ರ ಬಗ್ಗೆ ಹೇಳೋಣ ಬನ್ನಿ. ಸೊ ಒಂದು ಚಿಕ್ಕ ಗ್ಲಿಮ್ಸ್ ಅಂದರೆ ಒಂದು ಇಂಟ್ರೋನ ಕೊಡ್ತಾ ಇದ್ದೀನಿ. ಸೊ ನನಗೆ ಮೇಕಪ್ ಮಾಡ್ತಿರೋದು ಬಂದು ಅರುಣಾ ಅಕ್ಕ ಅಂತ. ಸೊ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಬಂದು ಅರುಣಾ ಮೇಕಪ್ ಆ್ಯಂಡ್ ಹೇರ್. ಇವರು ಬಂದು ತುಂಬ ಟೈಮಿಂದ ಆಲ್ರೆಡಿ ಮೇಕಪ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಷ್ಟು ಸಕ್ಕದಾಗಿ ಮೇಕಪ್ ಮಾಡ್ತಾರೆ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ, ಇವ್ರ ಮೇಕಪ್ ಮಾತ್ರ ಆಸಮ್. ಬಿಕಾಸ್ ನಮ್ಮ ಮನೇಲಿ ಎಲ್ಲ ಫಂಕ್ಷನ್ಸ್ದು ಆಲ್ಮೋಸ್ಟ್ ಮೇಕಪ್ ಮಾಡ್ತಿರೋದೇ ಅರುಣಾಕ ಅವರು. ನಾವಿನ್ನು ಯಾರನ್ನೂ ಜಾಸ್ತಿ ಕಾಂಟ್ಯಾಕ್ಟ್ ಮಾಡೋದೇ ಇಲ್ಲ. ಬಿಕಾಸ್ ನಮ್ಮ ಗೋ ಟು ಮೇಕಪ್ ಆರ್ಟಿಸ್ಟ್ ಅಂತ ಅಂದರೆ ಅರುಣಾಕ ಫ್ರೆಂಡ್ಸ್. ಸೊ ಬನ್ನಿ, ಹೋಗ್ತಾ ಅಂದರೆ ವೀಡಿಯೋ ಮಾಡ್ತಾ ಅವ್ರ ಬಗ್ಗೆ, ಅವ್ರ ಕೆಲಸದ ಬಗ್ಗೆ, ಹಾಗೂ ನನ್ನ ಮೇಕಪ್ ಯಾವ ಥರ ಕಾಣಿಸ್ತಿದೆ ಪ್ರತಿಯೊಂದು ನಿಮಗೆ ಹೇಳ್ತೀನಿ, ತಿಳಿಸ್ತೀನಿ ಹಾಗೂ ತೋರಿಸ್ತೀನಿ.
ಸೊ ನೀವು ಸ್ಟಾರ್ಟಿಂಗೇ ನೋಡಿರ್ತೀರ ಅಲ್ವಾ, ನನ್ನ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಫಸ್ಟ್ ನನ್ನ ಫೇಸ್ಗೆ ನೀಟಾಗಿ ಕ್ಲೆನ್ಸರಿಂದ ಕ್ಲೀನ್ ಮಾಡಿದ್ರು, ಅದಾದಮೇಲೆ ಮೇಕಪ್ನ ಸ್ಟಾರ್ಟ್ ಮಾಡಿದ್ದು. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಇದು ಆ್ಯಕ್ಚುಲಿ ನೋಡೋಕ್ಕೆ ಹಾಗೂ ಕೇಳೋಕ್ಕೆ ಒಂದು ಸ್ವಲ್ಪ ಅಯ್ಯೋ ಅದರಲ್ಲಿ ಏನಿದೆ ಸಣ್ಣ ಪುಟ್ಟವು ಅಂತ ಅನಿಸ್ಬೋದು. ಬಟ್ ಈ ಥರ ಸ್ಮಾಲ್ ಲಿಟಲ್ ಥಿಂಗ್ಸೇ ತುಂಬಾ ಇಂಪ್ಯಾಕ್ಟ್ ಕೊಡುತ್ತೆ ನಮ್ಮ ಮೇಕಪ್ಪಲ್ಲಿ ಹಾಗೂ ಅವರ ಒಂದು ಸರ್ವಿಸಲ್ಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಏನು ಗೊತ್ತಾ, ನನಗೆ ತುಂಬ ಜನ ಲೈಕ್ ಕಾಮೆಂಟ್ ಮಾಡಿದ್ದೀರಾ, ನಿಮ್ಮ ಸೀಮಂತ ಮೇಕಪ್ ಲುಕ್ ಯಾರು ಮಾಡಿದ್ದು ಅಂತ. ಸೊ ಅದು ಬಂದು ನನಗೆ ಅರುಣಾಕಾರೇ ಮಾಡಿದ್ದು. ಸೊ ಮಮ್ಮಿ ಅವಾಗ ರೂಮಿಗೆ ಬರ್ತಾ ಕೇಳ್ತಾನೆ ಇದ್ರು ಮೇಕಪ್ ಆಯ್ತಾ ಅಂತ. ಬಟ್ ಅವಾಗ ಜಸ್ಟ್ ನಾನು ಬಂದು 5 ನಿಮಿಷನೂ ಆಗಿರಲಿಲ್ಲ, ಆಲ್ರೆಡಿ ಅಕ್ಕ ಮೇಕಪ್ನ ಸ್ಟಾರ್ಟ್ ಮಾಡಿದ್ರು ಹಾಗೂ ಹೇರ್ ಕೂಡ ಸ್ಟಾರ್ಟ್ ಮಾಡಿದ್ರು. ಸೊ ತುಂಬಾ ಚೆನ್ನಾಗಿ ಕಡಿಮೆ ಟೈಮಲ್ಲೂ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸ್ಪ್ರೇ ಆದಮೇಲೆ ಅಕ್ಕ ಲೈಕ್ ಒಂಥರ ಏನಂತಾರೆ ಹ್ಯಾಂಡ್ ಫ್ಯಾನ್ನ ತಗೊಂಡು ಈ ಥರ ಬೀಸ್ತಾ ಇದ್ರು ನೋಡಿ. ಸೊ ನನಗೇನು ಗೊತ್ತಾ, ಅವರು ಇನ್ಫ್ಯಾಕ್ಟ್ ಫ್ಯಾನ್ ಹಾಕು ಅಂತ ಹೇಳಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದ್ರು ಅವ್ರ ಕೆಲಸದಲ್ಲಿ. ಓಕೆ, ಇದು ಬೇಕಾಗಿರೋದು ತಗೊಂಡು ಹೋಗಬೇಕು, ಅದು ಬೇಕಾಗಿರೋದು ಅದು ತಗೊಂಡು ಹೋಗಬೇಕು ಅಂತ. ಬಿಕಾಸ್ ನಾನು ತುಂಬ ಜನ ಹತ್ರ ಕೆಲಸ ಮಾಡಿದ್ದೀನಿ, ಇಷ್ಟೊಂದು ಪರ್ಫೆಕ್ಷನ್ ಅಂತ ಸ್ವಲ್ಪ ಕಡಿಮೆನೇ ನೋಡಿದ್ದು ಫ್ರೆಂಡ್ಸ್. ಸೊ ನಾನು ನಿಮಗೆ ಹೇಳಿದ್ನಲ್ಲ, ಮೇಕಪ್ಗಿಂತ ಮುಂಚೆ ಮೇಕಪ್ ಮಾಡಿಸೋಕ್ಕಿಂತ ಮುಂಚೆ ನಾನು ಫೋಟೋಶೂಟ್ ಮಾಡಿಸ್ತಾ ಇದ್ದೆ. ಒಂದು ಸ್ವಲ್ಪ ನ್ಯಾಚುರಲ್ ವೇಲೆ ನನಗೆ ಬೇಕಿತ್ತು, ಅದಕ್ಕೆ ನಾನು ಫೋಟೋಶೂಟ್ಗೆ ಮೇಕಪ್ ಮಾಡಿಸ್ಕೊಂಡಿರಲಿಲ್ಲ. ಸೊ ಅದರಿಂದ ನಂಗೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಸ್ವಾಮೀಜಿ ಕೂಡ ಬಂದಿದ್ದರು ಅಷ್ಟೊತ್ತಿಗೆ. ಆ್ಯಂಡ್ ಮಮ್ಮಿ ಆವಾಗಲೇ ಹೇಳಿದ್ನಲ್ಲ, ಹೋಗ್ತಾ ಬರ್ತಾ ಇದ್ರು ಆಯ್ತಾ ಅಂತ. ಬಟ್ ಅಕ್ಕ ಏನಪ್ಪ ಅಂತ ಅಂದರೆ ಕೆಲಸನೂ ತುಂಬ ಬೇಗ ನೀಟಾಗಿ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು, ಹಾಗೂ ಒಂಥರ ಜಾಸ್ತಿ ಟೈಮು ತಗೊಂಡಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಕಮಿಂಗ್ ಟು ದ ಮೇನ್ ಪಾಯಿಂಟ್, ಐ ನೋ ತುಂಬ ಜನ ಕೇಳ್ತೀರಾ ಅರುಣಾಕ್ ಅವ್ರು ಯಾವ ಥರ ಮೇಕಪ್ ಮಾಡ್ತಾರೆ ಅಂತ. ಸೊ ಇವ್ರು ಬಂದು ಪ್ರತಿಯೊಂದು ಥರದ ಮೇಕಪ್ ಮಾಡ್ತಾರೆ. ಬ್ರೈಡಲ್ ಮೇಕಪ್ ಆಗಿರಲಿ, ನಾನ್ ಬ್ರೈಡಲ್ ಮೇಕಪ್ ಆಗಿರಲಿ, ಅಥವಾ ಈವೆಂಟ್ಸ್ಗೆ, ಫಂಕ್ಷನ್ಸ್ಗೆ, ಫೋಟೋಶೂಟ್ಸ್ಗೆ, ಏನೇ ಲೈಕ್ ಬರ್ಡೇಗೆ, ಪ್ರತಿಯೊಂದು ಥರದ ಮೇಕಪ್ಪು ಇವ್ರು ಮಾಡ್ತಾರೆ ಫ್ರೆಂಡ್ಸ್. ಬರೀ ಬ್ರೈಡ್ಗೆ ಮಾತ್ರ ಅಲ್ಲ, ಬಟ್ ಬ್ರೈಡ್ ಅವರ ಅಕ್ಕ ತಂಗಿ ಇರ್ತಾರೆ ಅಥವಾ ಫ್ರೆಂಡ್ಸ್ ಇರ್ತಾರೆ. ಸೊ ಆ ಥರ ಒಂದು ಲುಕ್ಕು ಕೂಡ ಇವ್ರು ಕ್ರಿಯೇಟ್ ಮಾಡ್ತಾರೆ. ಸೊ ತುಂಬಾ ಚೆನ್ನಾಗಿದೆ ಇವ್ರ ಮೇಕಪ್ ಫ್ರೆಂಡ್ಸ್. ಆ್ಯಂಡ್ ನಾನು ನಿಮಗೆ ಬೇಕಂದರೆ ಇವರ ಫೋನ್ ನಂಬರ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ನನ್ನ ಪರ್ಸನಲ್ ಸಜೆಷನ್ ಏನಂತ ಅಂದರೆ, ಸಪೋಸ್ ಇಫ್ ಇನ್ ಕೇಸ್ ನಿಮ್ಮ ಮದುವೆ ಅಥವಾ ಮನೇಲಿ ಯಾವುದಾದ್ರು ಒಂದು ಫಂಕ್ಷನ್ ಹತ್ತಿರ ಬರ್ತಿದೆ ಅಂತ ಅಂದರೆ ದಯವಿಟ್ಟು ಆದಷ್ಟು ಬೇಗ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಹಾಗೂ ನಿಮ್ಮ ಸ್ಲಾಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ದ ಮೇನ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಬಂದು, ಸೊ ಎಲ್ಲರೂ ಕೇಳ್ತೀರಾ ಪ್ರೈಸ್ ಎಷ್ಟಾಯಿತು ಈ ಮೇಕಪ್ಗೆ ಅಂತ. ಸೊ ಫ್ರೆಂಡ್ಸ್, ನಾನು ಫಸ್ಟೇ ನಿಮಗೆ ಹೇಳ್ತೀನಿ, ಓವರ್ ಆಲ್ ಪ್ರೈಸ್ ಅಲ್ಲ. ಇವಾಗ ಬ್ರೈಡಲ್ ಮೇಕಪ್ಪೇ ಆಗಿರಲಿ, ನಾನ್ ಬ್ರೈಡಲ್ ಮೇಕಪ್ಪೇ ಆಗಿರಲಿ, ಅಥವಾ ಬೇರೆ ಮೇಕಪ್ಪೇ ಆಗಿರಲಿ, ಪ್ರತಿಯೊಂದು ಪ್ರೈಸ್ ಡಿಫರ್ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರ ಚಾಯ್ಸ್ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಸೊ ಬ್ರೈಡಲ್ಲೂ ತುಂಬ ಥರದ ಮೇಕಪ್ಗಳಿದ್ದಾವೆ. ಅಥವಾ ನಾರ್ಮಲ್ ಮೇಕಪ್ ಅಂತ ಅಂದರೆ HD ಮೇಕಪ್ ಇದೆ, ಅಥವಾ ವಾಟರ್ ಪ್ರೂಫ್ ಮೇಕಪ್ ಇದೆ. ಸೊ ಪ್ರತಿಯೊಂದು ಮೇಕಪ್ದು ಪ್ರೈಸ್ ಡಿಫ್ರೆಂಟ್ ಆಗಿರುತ್ತೆ, ಬಿಕಾಸ್ ಅದ್ರ ಮಾಡೋ ರೀತಿ ಡಿಫ್ರೆಂಟು. ಬಟ್ ನಾನು ಒಂದು ಏನಪ್ಪ ಹೇಳ್ಬೋದು ಅಂತ ಅಂದರೆ ರೀಸನೇಬಲ್ ಪ್ರೈಸ್ ಅಂತ ಫ್ರೆಂಡ್ಸ್. ಸೊ ಇವ್ರು ಬರೀ ಮೇಕಪ್ ಮಾತ್ರ ಅಲ್ಲ, ಹೇರ್ ಸ್ಟೈಲು ಮಾಡ್ತಾರೆ, ಸಾರಿ ಡ್ರಿಪ್ಪಿಂಗು ಮಾಡ್ತಾರೆ, ಮೇಕಪ್ಪು ಮಾಡ್ತಾರೆ. ಸೊ ಪ್ರತಿಯೊಂದೂ ಮಾಡ್ತಾರೆ. ನಿಮಗೆ ಇಫ್ ಇನ್ ಕೇಸ್ ಮೇಕಪ್ ಬೇಡ, ಬರೀ ಸಾರಿ ಡ್ರಿಪ್ಪಿಂಗ್ ಬೇಕು ಆ್ಯಂಡ್ ನಿಮಗೆ ಲೈಕ್ ಕಾಲೇಜ್ ಫಂಕ್ಷನ್ ಇದೆ ಅಥವಾ ಏನಾದರೂ ಆಚೆ ಹೋಗಬೇಕು ಅಂತ ಅಂದರೆ ನೀವು ಡನ್ಸೋ ಮಾಡ್ಬೋದು. ಸಾರಿನ ಅವ್ರು ನೀಟಾಗಿ ಡ್ರೇಪ್ ಮಾಡಿಬಿಟ್ಟು ನಿಮಗೆ ಮತ್ತೆ ಡನ್ಸೋನ ಮಾಡ್ತಾರೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ಪ್ರೈಸ್ ಬಗ್ಗೆ ಹೇಳಾಯಿತು, ಸಾರಿ ಡ್ರಿಪ್ಪಿಂಗ್ ಬಗ್ಗೆ ಹೇಳಾಯಿತು. ಇವಾಗ ಹೇರ್ ಸ್ಟೈಲ್ ಬಗ್ಗೆ. ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಅಷ್ಟೇ ಫ್ರೆಂಡ್ಸ್, ನಿಮಗೆ ಯಾವ ಥರದ ಹೇರ್ ಸ್ಟೈಲ್ ಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಬೇಕು, ನೀವು ಅವ್ರಿಗೆ ಫೋಟೋ ಕಳಿಸಿದ್ರೆ ಸಾಕು ಅಥವಾ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು, ಪರ್ಫೆಕ್ಟಾಗಿ ಸೇಮ್ ಟು ಸೇಮ್ ಅದೇ ಥರದ ಹೇರ್ ಸ್ಟೈಲ್ ಕೂಡ ಮಾಡ್ತಾರೆ. ಸಪೋಸ್ ಹೇರ್ ಆಕ್ಸೆಸರೀಸ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ ನೀವು ಅವ್ರಿಗೆ ಹೇಳ್ಬೋದು, ಅವರೇ ತರ್ತಾರೆ. ಅಥವಾ ನೀವೇ ತರ್ಬೋದು. ಸಪೋಸ್ ಏನಾದರೂ ಹೂವು ಏನಾದರೂ ಬೇಕು ಅಂತ ಅಂದರೆ ನೀವೇ ತರ್ಬೋದು. ಅದೇ ಥರದ ಹೇರ್ ಆಕ್ಸೆಸರೀಸ್ನ ಮ್ಯಾಚ್ ಮಾಡಿಬಿಟ್ಟು ನಿಮ್ಮ ಸಾರಿಗೆ ಹಾಗೂ ಮೇಕಪ್ಗೆ ಅದೇ ಥರ ಹೇರ್ ಸ್ಟೈಲ್ನ ಮಾಡ್ತಾರೆ.
ಮಾಡ್ತಾರೆ ಫ್ರೆಂಡ್ಸ್. ಆ್ಯಂಡ್ ಪ್ರತಿ ಕಡೆನೂ ಟ್ರಾವೆಲ್ ಮಾಡ್ತಾರೆ, ಲೈಕ್ ಬೇರೆ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಾರೆ. ಸೊ ಟ್ರಾವೆಲ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಬಟ್ ಏನಪ್ಪ ಅಂತಂದರೆ ನಿಮ್ಮ ಟ್ರಾವೆಲ್ಗೆ ಚಾರ್ಜ್ ಆಗುತ್ತೆ ಅಷ್ಟೇ. ಸೊ ಮೇಕಪ್ ಆಗಿರಲಿ, ಟ್ರಾವೆಲಿಂಗ್ ಆಗಿರಲಿ, ಸಾರಿ ಡ್ರಿಪ್ಪಿಂಗ್ ಆಗಿರಲಿ, ಹೇರ್ ಸ್ಟೈಲ್ ಆಗಿರಲಿ, ಪ್ರತಿಯೊಂದನ್ನು ಮಾಡ್ತಾರೆ. ನನಗೆ ಆಕ್ಚುಲಿ ಸೀಮಂತ ಲುಕ್ ತುಂಬಾನೇ ಇಷ್ಟ ಇದೆ ಸರಿನಾ, ಅದು ಮತ್ತೆ ನನ್ಗೆ ಇದ್ ಮಾಡ್ಬೇಕು ಅಂತ ಆಸೆ. ಬಟ್ ಅಕ್ಕ ಏನ್ ಹೇಳ್ತಾರೆ ಅಂದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊ ಅಂತ ಅಕ್ಕ ಸಜೆಸ್ಟ್ ಮಾಡಿದ್ರು. ಬಟ್ ನನ್ನ ಫ್ರಂಟ್ ನಂಗೆ ಸ್ಟ್ರೈಟ್ ಬೇಕು, ಅದೇ ನಂಗೆ ಇಷ್ಟ. ಈ ತರ ಪಫ್ ತರ ಬಂದಿದ್ದು ಅಕ್ಕ ಸಿಂಬಾ ಅದು ನಾಮಕರಣ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಬಟ್ ಅದಕ್ಕಿಂತ ಜಾಸ್ತಿ ನನ್ನ ಫೇಸ್ಗೆ ಇದೇ ಸೂಟ್ ಆಗುತ್ತೆ ಅಂತ ನನಗೆ ಆಸೆ. ಸೊ ಅದನ್ನೇ ಮಾಡಿ. ಸೊ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ತಿಳಿಸಿ, ನಂಗೆ ಗೊತ್ತು ಚೆನ್ನಾಗೇ ಬಂದಿರುತ್ತೆ ಅಂತ, ನಿಮ್ಗೂ ಆಬ್ವಿಯಸ್ ಇಷ್ಟ ಆಗುತ್ತೆ ಅಂತ ನನಗೂ ಗೊತ್ತು. ಬಟ್ ಸ್ಟಿಲ್ ಕಾಮೆಂಟ್ ಮಾಡಿ ಹೇಳಿ ಸರ್ ನಾನು ಚಂದ ಇದೆ ಅಂತ. ಆ್ಯಂಡ್ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಅರುಣಾಕ ಬಗ್ಗೆ ಎಲ್ಲ. ಸೊ ಇವ್ರದ್ದು ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರಲಿ, ಇನ್ಸ್ಟಾಗ್ರಾಮ್ ಪೇಜ್ ಆಗಲಿ, ಪ್ರತಿಯೊಂದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೂ ಸ್ಕ್ರೀನಲ್ಲಿ ಕೂಡ ಇದೆ, ಚೆಕ್ಔಟ್ ಮಾಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ. ಲೈಕ್ ಪಾರ್ಟಿ ಆಗಿರಲಿ, ಮದುವೆ ಆಗಿರಲಿ, ಏನೇ ಫಂಕ್ಷನ್ ಆಗಿರಲಿ, ಪ್ರತಿಯೊಂದು ಬ್ರೈಡ್ಸ್ ಆಗಿರಲಿ ಅಥವಾ ಸಿಸ್ಟರ್ಸ್, ಮದರ್ ಎಲ್ಲ ಪ್ರತಿಯೊಬ್ಬರಿಗೂ ಅಕ್ಕ ಮೇಕಪ್ ಮಾಡ್ಕೊಡ್ತಾರೆ, ಟ್ರಾವೆಲು ಮಾಡ್ತಾರೆ. ಈ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ವರ್ಕ್ ಹೇಗಿದೆ ಅಂತ. ಅಂಡ್ ನನ್ನ ಸೀಮಂತ ಆಗಿರ್ಲಿ, ಆಮೇಲೆ ಅಕ್ಕ ಸೀಮಂತ ಆಗಿರ್ಲಿ, ನಾಮಕರಣ ಆಗಿರ್ಲಿ ಸಿಂಬಾದು, ಸೊ ಪ್ರತಿಯೊಂದನ್ನು ಅರುಣಾಕನೇ ಮಾಡಿದ್ದು. ಸೊ ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ಅದಕ್ಕೆ ನಾವು ಇವ್ರ ಹತ್ರನೇ ಮಾಡಿಸ್ಕೊಳ್ಳೋದು. ಅಂದ್ರೆ ಕಂಫರ್ಟ್ ಝೋನ್ ಬಂದ್ಬಿಟ್ಟಿದೆ, ಹಾಗೂ ಈ ಮೇಕಪ್ ಕೂಡ ತುಂಬಾ ಅಂದ್ರೆ ಕೈಯಲ್ಲೇ ಮ್ಯಾಜಿಕ್ ಇದೆ ಅಂತ ಹೇಳ್ಬೋದು. ಸೊ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಎಂಡ್ ಲುಕ್ ನಿಮಗೆ ತೋರಿಸ್ತೀನಿ. ನಾನು ಈ ತರ ಒಂದು ಮೇಕಪ್ ಎಲ್ಲ ಮಾಡಿಸ್ಕೊಂಡ್ರಲ್ಲ ನನಗೆ ಅನ್ಸುತ್ತೆ ಓಕೆ ನಾನು ಮತ್ತೆ ಅಂದ್ರೆ ಬ್ರೈಡ್ಸ್ ಮೇಕಪ್ ತರ ಮಾಡ್ಕೋತಾ ಇದ್ದೀನಿ ಅಂತ. ಇವ್ರದೊಂದು ಅಂದ್ರೆ ಇದು ಮಾಡ್ತಿರೋದು ವಾಟರ್ ಪ್ರೂಫ್ ಮೇಕಪ್. ಬಟ್ ಈ ವಾಟರ್ ಪ್ರೂಫ್ ಮೇಕಪ್ ಒಂಥರ ಜಾಸ್ತಿನೇ ಒಂಥರ ಚಂದ ಕಾಣಿಸುತ್ತೆ, ಒಂಥರ ಬ್ರೈಡಲ್ ಮೇಕಪ್ ತರಾನು ಹೇಳ್ಬೋದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಆಲ್ರೆಡಿ ತುಂಬಾ ಇಷ್ಟ ಆಗ್ತಾ ಇದೆ ಮೇಕಪ್ ಎಲ್ಲ. ಸೊ ಎಂಡ್ ನೋಡೋಣ ಯಾವ ತರ ಬರುತ್ತೆ ಅಂತ. ಇದು ಮಾಡಿದೆ ಜಸ್ಟ್ ಪೌಡರ್ ಆಗಿ ಸೆಟ್ ಮಾಡಿದ್ದೀನಿ ಅಷ್ಟೇನಾ? ಇನ್ನ ಫೌಂಡೇಶನ್ ಆಗಿದೆ. ಯಾರು ಬನ್ನಿ. ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಮೇಕಪ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇನ್ಫ್ಯಾಕ್ಟ್ ಪ್ರತಿಯೊಂದು ಸ್ಟೆಪ್ಗೂ ಅವ್ರು ಕೇಳ್ತಾ ಇದ್ರು ಗೊತ್ತಾ, ನಿಮ್ಗೆ ಮೇಕಪ್ ಇಷ್ಟ ಆಗ್ತಾ ಇದೆಯಾ ಹೇಗೆ ಅಂತ. ಆ್ಯಂಡ್ ಮೋರ್ ಓವರ್ ನಿಜ ಹೇಳಬೇಕು ಅಂದರೆ ಅವ್ರು ನನಗೆ ತುಂಬ ಸತಿ ಮೇಕಪ್ ಮಾಡಿದ್ದಾರೆ ಅಲ್ವಾ. ಸೊ ಅವ್ರಿಗೆ ನನಗೆ ಗೊತ್ತು ನನ್ನ ಫೇಸ್ಗೆ ಯಾವ ಥರ ಮೇಕಪ್ ಅಥವಾ ಹೇರ್ ಸೂಟ್ ಆಗುತ್ತೆ ಅಥವಾ ನನಗೆ ಯಾವ ಥರ ಇಷ್ಟ ಆಗುತ್ತೆ, ನನ್ನ ಟೇಸ್ಟ್ ಹೇಗೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ಸುಮ್ಮನೆ ಒಂದು ಗ್ಲಿಮ್ಸ್ ಅಂದರೆ ಒಂದು ಬ್ರೀಫಾಗಿ ಹೇಳ್ಬಿಟ್ಟೆ ನನಗೆ ಈ ಥರ ಮೇಕಪ್ ಬೇಕು, ಆ ಥರ ಮೇಕಪ್ ಬೇಕು ಅಂತ. ಸರಿ ಆಯಿತು ಅಂತ ಹಾಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಇನ್ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ ಸಾರಿ ಕೂಡ ಅವರನ್ನೆಲ್ಲ ಡ್ರೇಪ್ ಮಾಡಿ ನನಗೆ ಕೊಡೋದು. ಸೊ ನನಗೆ ಅದಕ್ಕೆ ಜಾಸ್ತಿ ಟೈಮ್ ಏನು ವೇಸ್ಟ್ ಆಗಿಲ್ಲ, ಬಿಕಾಸ್ ನಾನು ಬೇರೆ ಕಡೆ ಬ್ಯುಸಿ ಆದಾಗ ಅವ್ರು ಫ್ರೀ ಇದ್ರಲ್ಲ. ಸೊ ಅವ್ರು ಅವಾಗ ಸಾರಿ ಡ್ರಿಪ್ಪಿಂಗ್ ಎಲ್ಲ ಫುಲ್ ರೆಡಿ ಮಾಡಿಟ್ಟಿದ್ರು. ಸೊ ನಾನು ಬಂದ ತಕ್ಷಣ ಹೇರು ಮೇಕಪ್ನ ಸ್ಟಾರ್ಟ್ ಮಾಡಿಬಿಟ್ರು, ಅದಾದಮೇಲೆ ಸಾರಿ ಡ್ರಿಪ್ ಮಾಡಿಬಿಟ್ಟು ಇನ್ನೇನು ಹೋಗೋದೇ ಪೂಜೆಗೆ ಅಂತ. ಸೊ ನನಗೆ ಗೊತ್ತು ತುಂಬ ಜನ ಅನ್ಕೋತೀರಾ ಮನೇಲೇ ಅಲ್ವಾ ಮಾಡ್ತಿರೋದು, ಮತ್ತು ಯಾಕೆ ನಿಮ್ಗೆ ಇಷ್ಟೊಂದು ಗ್ರ್ಯಾಂಡ್ ಮೇಕಪ್ ಎಲ್ಲ ಬೇಕು ಅಂತ. ಸೊ ನಾನು ಮನೇಲೇ ನಾಮಕರಣ ಮಾಡ್ತಿರೋದು ಹೌದು. ಬಟ್ ನಾನು ಫೋಟೋಸ್ಗೆ ಆಗಿರಲಿ, ಮೇಕಪ್ಗೆ ಆಗಿರಲಿ ಆಲ್ರೆಡಿ ಎಲ್ಲ ಬುಕ್ನ ಮಾಡಿಬಿಟ್ಟಿದೆ. ಬಿಕಾಸ್ ಮನೇಲಿ ಅದು ಕೂಡ ನಾನು ಚೆನ್ನಾಗಿ ಕಾಣಿಸ್ಬೇಕು. ಬಿಕಾಸ್ ನನ್ನ ಮಗನ ನಾಮಕರಣ ಮತ್ತೆ ಈ ಟೈಮ್ ಮತ್ತೆ ಮೂವ್ಮೆಂಟ್ ಮತ್ತೆ ನಮ್ಮ ಲಡ್ಡು ಮಗನ ನಾಮಕರಣ ಜೀವನದಲ್ಲಿ ಮಾಡೋಕ್ಕಾಗುತ್ತಾ? ಅದು ಬರೀ ಒಂದೇ ಸತಿ ಆಗೋದಷ್ಟೇ ಫ್ರೆಂಡ್ಸ್. ಸೊ ಅದಕ್ಕೆ ಪ್ರತಿಯೊಂದು ಮೂವ್ಮೆಂಟು ಚೆರಿಷ್ ಮಾಡಬೇಕು, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಂಡು ಮೇಕಪ್ನ ಮಾಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ಒಂದು ಕೋಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ಅದೇ ಅರುಣಾಕ ಕೂಡ ಹೇಳ್ತಾ ಇದ್ರು ನನಗೆ, ನಾನು ಪ್ರತಿ ಸತಿ ನಿನ್ನ ಫಂಕ್ಷನ್ಗೆ ಏನಾದರೂ ಮೇಕಪ್ ಮಾಡಬೇಕು ಅಂತ ಅಂದರೆ ನೀವು ಬರೀ ಪರ್ಪಲು ಬ್ಲೂ ಇದೇ ಥರ ಸಾರಿನ ಹಾಕೋತೀರಾ. ಆ್ಯಂಡ್ ಅದ್ರ ತಕ್ಕನಾಗಿಯೇ ನಾನು ಮೇಕಪ್ ಮಾಡಬೇಕು, ಬಿಕಾಸ್ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಕೆಲವೊಬ್ರು ಮೇಕಪ್ ಮಾಡ್ತಾರಲ್ಲ, ಸೊ ಆ ಥರ. ಬಟ್ ನಾವು ಬೇಕಾದರೆ ನ್ಯೂಡ್ ಮೇಕಪ್ಪು ಮಾಡ್ಕೋಬಹುದು, ಏನೂ ಮಾಡೋಕ್ಕಾಗಲ್ಲ. ಸೀರೆ ಇಷ್ಟ ಆಯಿತು ನಾನು ತೊಗೊಂಡೆ ಆ ಥರ ಫ್ರೆಂಡ್ಸ್. ಆ್ಯಂಡ್ ಸಾರಿ ಬಗ್ಗೆ ಡೀಟೇಲ್ಸ್ ಆಲ್ರೆಡಿ ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ತುಂಬ ಜನ ಬ್ಲೌಸ್ ಬಗ್ಗೆ ಕೂಡ ಕೇಳಿದ್ದೀರಾ, ಬ್ಲೌಸ್ ಡೀಟೇಲ್ಸ್ನ ಕೊಡಿ, ವರ್ಕ್ನ ಯಾವ ಥರ ಮಾಡಿರಾ ತೋರಿಸಿ ಅಂತ. ಮೇ ಬಿ ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ದೀವಿ ಅಂತ. ಸೊ ನನ್ನ ಮೇಕಪ್ ಅದೇನೋ ಗೊತ್ತಿಲ್ಲ, ನಾನು ನನಗೆ ನೋಡ್ತಾನೇ ಇದ್ದೀನಿ, ಅಯ್ಯೋ ನಾನು ಇಷ್ಟು ಚೆಂದ ಕಾಣಿಸ್ತೀನಿ ಅಂತ ನನಗೆ ಸಮ್ಟೈಮ್ಸ್ ಅನಿಸುತ್ತೆ. ಆ್ಯಂಡ್ ನನಗೆ ಇನ್ನೊಂದು ಏನು ಗೊತ್ತಾ,
ನಾನು ಜಾಸ್ತಿ ಎಲ್ಲ ವಿದೌಟ್ ಸ್ಪೆಕ್ಸ್ ಇರಲ್ಲ, ಬಿಕಾಸ್ ನನಗೆ ಐ ಸ್ವಲ್ಪ ಲೈಟಾಗಿ ಸ್ಕ್ವೆಂಟ್ ಇದೆ. ಬಟ್ ಅವ್ರು ಮೇಕಪ್ ಮಾಡೋ ರೀತಿ ಅಂದರೆ ಮೇಕಪ್ ನೋಡಿದ್ರೆ ಅಲ್ಲ, ನನ್ನ ಸ್ಕ್ವೆಂಟ್ ಐನು ಅಷ್ಟಾಗಿ ಕಾಣಿಸ್ತಾ ಇಲ್ಲ, ಫುಲ್ ಕವರಪ್ ಆಗಿದೆ. ಆ್ಯಂಡ್ ಫ್ರೆಂಡ್ಸ್, ನೀವು ನಂಬಲ್ಲ, ನಾನು ಲೆನ್ಸ್ ಆಗಿರಲಿ ಆ ಥರ ಏನೂ ಹಾಕಿಲ್ಲ, ನಾನು ನಾರ್ಮಲ್ ವಿದೌಟ್ ಲೆನ್ಸೇನೇ ಇರೋದು. ಅವ್ರು ಹೇಳಿದ್ರು ಬೇಕಾದ್ರೆ ಲೆನ್ಸು ಹಾಕೋಬೋದು ಅಂತ, ಬಟ್ ನಾನು ಇಲ್ಲ, ಲೆನ್ಸ್ ಬೇಡ ಅಂತ ಅಂದೆ. ಸೊ ಅಷ್ಟು ಚೆನ್ನಾಗಿ ಈ ಒಂದು ಮೇಕಪ್ ಮಾಡ್ತಾರೆ ಫ್ರೆಂಡ್ಸ್. ಆ್ಯಂಡ್ ನಿಮಗೆ ಲೆನ್ಸ್ ಪ್ರತಿಯೊಂದನ್ನು ಅವರೇ ಬೇಕಾದ್ರೆ ತರ್ತಾರೆ, ನಿಮಗೇನಾದರೂ ಇಷ್ಟ ಆಗ್ತಾ ಇಲ್ಲ ಅವರೇ ಬೇಕಾದ್ರೆ ತರ್ತಾರೆ. ಸೊ ಒಂದು ಕಡೆಯಿಂದ ಹೇರ್ ಸ್ಟೈಲ್ ಆಗ್ತಾ ಇದೆ, ಒಂದು ಕಡೆಯಿಂದ ಫೇಸ್ ಮೇಕಪ್ ಆಗ್ತಾ ಇದೆ. ಇದಾದಮೇಲೆ ಸಾರಿ ಡ್ರೇಪಿಂಗ್ನ ಮಾಡಿಸ್ಕೊತೀನಿ ಆ್ಯಂಡ್ ಅಷ್ಟೇ. ನಾನು ಮೇಕಪ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಎಸ್, ಇದು ನಾನು ಮಾಡ್ತಿರೋದು ವಾಟರ್ ಪ್ರೂಫ್ ಮೇಕಪ್ಪು ಫ್ರೆಂಡ್ಸ್. ಆ್ಯಂಡ್ ಏನು ಗೊತ್ತಾ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ರೆ ಅವರು ಎಷ್ಟು ಚೆನ್ನಾಗಿ ಡೀಟೇಲ್ ಆಗಿ ಅವ್ರ ಕೆಲಸನ ಮಾಡ್ತಾ ಇದ್ದಾರೆ. ಲೈಕ್ ಐಬ್ರೋ ಫಿಲ್ಲಿಂಗೇ ಆಗಿರಲಿ ಅಥವಾ ಐ ಲ್ಯಾಶಸ್ ಹತ್ರ ಏನಾದರೂ ಇದ್ರಲ್ಲ ಅದನ್ನ ಆಗಿರಲಿ, ತುಂಬಾ ಡೀಟೇಲಾಗಿ ಮಾಡ್ತಾ ಇದ್ದಾರೆ. ಸೊ ಅದೇ ನನಗೆ ಜಾಸ್ತಿ ಇಂಪ್ರೆಸ್ ಆಗೋದು. ಒಂಚೂರು ಏನು ಲೈಕ್ ಓಕೆ ಅಕ್ಕ ಇದು ಕರೆಕ್ಟಾಗಿ ಬಂದಿಲ್ಲ ಅಥವಾ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಆ ಥರ ಅವ್ರು ನಮಗೆ ಚಾನ್ಸೇ ಕೊಡಲ್ಲ, ಅಷ್ಟು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರಬೇಕು ಅಂತ ಅಂದರೆ ನಾವು ಹೈ ಕ್ವಾಲಿಟಿ ಹೈ ಎಂಡ್ ಪ್ರಾಡಕ್ಟ್ನ ಯೂಸ್ ಮಾಡಬೇಕು, ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಸೊ ನಾನು ಸ್ಟಾರ್ಟಿಂಗ್ ಅದಕ್ಕೆ ನಿಮಗೆ ತೋರಿಸ್ದೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವ್ರು ಎಷ್ಟು ಆರ್ಗನೈಸ್ಡ್ ಆಗಿ ಎಲ್ಲ ಮೇಕಪ್ನ ಮಾಡ್ತಾರೆ ಅಂತಂದರೆ, ಮೇಕಪ್ ಮಾಡ್ತಾರೆ ಮತ್ತು ಕರೆಕ್ಟಾಗಿ ಅವ್ರ ಜಾಗದಲ್ಲೇ ಮಾಡ್ತಾರೆ. ಏನೋ ಒಂಥರ ಗಲೀಜಾಗೋದು ಅಥವಾ ಮೆಸ್ ಮಾಡೋದು ಆ ಥರ ಏನೂ ಇಲ್ಲ, ತುಂಬಾ ಪಂಕ್ಚುವಲ್. ಲೈಕ್ ಟೈಮ್ ಅಂದರೆ ಆನ್ ಟೈಮಿಗೆ, ಇನ್ಫ್ಯಾಕ್ಟ್ ಸ್ವಲ್ಪ ಟೈಮ್ಗಿಂತ ಒಂದು 10 ನಿಮಿಷ ಅರ್ಧ ಗಂಟೆ ಮುಂಚೆನೇ ಬರ್ತಾರೆ ಅಂತಲೇ ಹೇಳ್ಬೋದು. ಬಿಕಾಸ್ ಮೇಕಪ್ಗೆ ಲೇಟ್ ಆಗಬಾರ್ದು ಆ ಥರ ಒಂದು ಇಂಟೆನ್ಷನಲ್ಲಿ ಇಷ್ಟು ಲೈಕ್ ಇಲ್ಲಿ ತನಕ ಸುಮಾರು ನನ್ನ ಫಂಕ್ಷನ್ಸ್ಗೆ ಅಥವಾ ಅಕ್ಕ ಫಂಕ್ಷನ್ಸ್ಗೆ ಇವ್ರು ಬಂದಿದ್ದಾರೆ ಅಲ್ವಾ, ಕೆಲವೊಂದು ಸತಿ ನಾವೇ ಲೇಟ್ ಮಾಡಿದ್ವಿ, ಬಟ್ ಅರುಣಕ್ಕ ಯಾವತ್ತೂ ಲೇಟ್ ಮಾಡಿಲ್ಲ. ಇದಂತೂ ನಾನು ಖಂಡಿತವಾಗ್ಲೂ ಹೈಲೈಟ್ ಮಾಡಿ ಹೇಳಲೇಬೇಕು. ಬಿಕಾಸ್ ತುಂಬ ಜನ ಈ ಥರ ರೀಸನ್ಸ್ ಕೊಡ್ತಾರೆ, ಟ್ರಾಫಿಕ್ ಇದೆ ಅಥವಾ ಬೇರೆ ಕಡೆ ಮೇಕಪ್ ಇದೆ ಸೊ ಅದಕ್ಕೆ ಲೇಟ್ ಆಯಿತು ಅಂತ. ಬಟ್ ನಿಜವಾಗ್ಲೂ ಇವರು ಬೇರೆ ಕಡೆ ಮೇಕಪ್ ಇದ್ರೂ ಅಲ್ಲ, ಅಷ್ಟು ಮಲ್ಟಿ ಟಾಸ್ಕಿಂಗ್ ಮಾಡಿ ಆನ್ ಟೈಮಿಗೆ ಬರ್ತಾರೆ. ಆ್ಯಂಡ್ ನಾನು ಹಾಗೆ ಹೇಳ್ದಂಗೆ ಇವ್ರು ಡೀಟೇಲಿಂಗ್ ವರ್ಕ್, ಇವ್ರ ಫಿನಿಶಿಂಗ್ ವರ್ಕ್ ನಂಗೆ ತುಂಬಾ ಇಷ್ಟ. ಈ ಒಂದು ಸಣ್ಣ ಪುಟ್ಟ ಥಿಂಗ್ಸಿಂದಾನೇ ಎಲ್ಲ ಮೇಕಪ್ ಇನ್ನೂ ತುಂಬಾ ಹೈಲೈಟ್ ಆಗಿ ಹಾಗೂ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸ್ವಲ್ಪ ರೆಡ್ಡಿಶಲ್ಲೇ ತೀರಾ ರೆಡ್ ಹಾಕಲ್ಲ, ಒಂಥರ ನಾನು ಹಾಕೋತಿಲ್ಲ, ನಿಮ್ಗೆ ಗೊತ್ತಲ್ಲ. ಟ್ರೈ ಮಾಡಿ, ಚೆನ್ನಾಗಿದೆ. ತುಂಬ ರಿವ್ಯೂಸ್ ಬಂದಿದೆ. ಹೌದಾ, ಪಿಂಕ್ ಕಲರ್ ಬರುತ್ತೆ, ಬಟ್ ಲೈಟಾಗಿ ಇದ್ರ ಮೇಲೆ ನಾನು ಸ್ವಲ್ಪ ಬರೆದಾಗ್ತೀನಿ. ಇದು ಹಾಕ್ತೀನಿ ನೋಡಿ, ನಿಮ್ಗೆ ಏನಾದ್ರು ಬೇಕಂದ್ರೆ. ನೀವು ಹಾಕಿರೋದು ಯಾವುದು ಬೇರೆದ? ನಾರ್ಮಲ್ ಲಿಪ್ಸ್ಟಿಕ್. ನೀವು ಲಿಪ್ಸ್ಟಿಕ್ ಯಾವುದು? ನೀವು ಅದರಿಂದ ಲೈಕ್ ಮಾಡಿ. ಆ್ಯಕ್ಚುಲಿ ಏನಂತ ನೀವು ತುಂಬ ಚೆನ್ನಾಗಿ ಕಾಣುತ್ತೆ. ಹೌದಾ, ಬಟ್ ನಿಮ್ಗೆ ಇಷ್ಟ ಆಗ್ತದೆ. ನಂಗೆ ಇಷ್ಟ ಆಗಲ್ಲ. ಸುಮ್ಮನೆ ಶೇಪ್ ಮಾಡ್ಬಿಟ್ಟು ಸೊ ಅವಾಗ ನನಗೆ ಅರುಣಾಕರ್ ಹೇಳಿದರು ರೆಡ್ ಕಲರ್ ಬಿಟ್ಟು ಬೇರೆ ಕಲರ್ ಲಿಪ್ಸ್ಟಿಕ್ ಟ್ರೈ ಮಾಡಿ ಅಂತ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ಏನೇ ಆಗಲಿ ನಂಗೆ ರೆಡ್ ಕಲರ್ ಲಿಪ್ಸ್ಟಿಕ್ಕೇ ಬೇಕು. ಸರಿ ಆಯಿತು, ರೆಡ್ ಎಕ್ದಮ್ಸ್ ರೆಡ್ ಅಲ್ಲ, ಬಟ್ ಸಿಮಿಲರ್ ಟು ರೆಡ್ ನನ್ನ ಹತ್ರ ಒಂದು ಶೇಡ್ ಇದೆ, ಅದನ್ನ ಹಾಕ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಬೇಡ ಅಂತಂದರೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದರು. ನಾನು ಸರಿ ಆಯಿತು ಅಂತ ಅವರೇ ಇವಾಗ ಲಿಪ್ಸ್ಟಿಕ್ನ ಹಾಕ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಪ್ರತಿಯೊಂದೂ ಅಷ್ಟು ನೀಟಾಗಿ ನಮ್ಮನ್ನ ಕೇಳ್ತಾರೆ, ಓಕೆ ನಮಗೆ ಅದು ಇಷ್ಟನಾ ಅಥವಾ ಇಷ್ಟ ಇಲ್ವಾ ಅಥವಾ ಬೇರೆ ಥರ ಏನಾದರೂ ಬೇಕಾ ಅಂತ ಕೇಳಿಬಿಟ್ಟು ಅವ್ರು ಮೇಕಪ್ನ ಮಾಡ್ಕೊಳ್ಳೋದು. ಸೊ ನೀವು ಸ್ಟಾರ್ಟಿಂಗ್ ಏನಾದರೂ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂತಂದರೆ ನೀವು ನೋಟಿಸ್ ಮಾಡ್ಬೋದು, ಅಕ್ಕ ನನಗೆ ಸ್ಟಾರ್ಟಿಂಗಿಗೆ ಮಾಯ್ಶ್ಚರೈಸರ್ ಕೊಟ್ಟರು ಲಿಪ್ಸ್ನ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋಕ್ಕೆ. ಬಿಕಾಸ್ ಅದರಿಂದ ಅಲ್ಲ ನಮ್ಮ ಲಿಪ್ಸ್ಟಿಕ್ ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಹಾಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಫ್ರೆಂಡ್ಸ್. ಆ್ಯಂಡ್ ಎಸ್, ನನಗೆ ಸ್ವಲ್ಪ ಈ ಒಂದು ಶೇಡಲ್ಲಿ ಡೌಟ್ ಇತ್ತು, ಬಟ್ ಇವಾಗ ಹಾಕಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ನಿಮಗೆ ಹೇಳಿದ್ನಲ್ಲ, ಅಕ್ಕ ಬಂದು ಅವ್ರದ್ದು ಇನ್ಪುಟ್ಸ್ ಅವ್ರದ್ದು ಐಡಿಯಾಸ್ ಕೂಡ ಕೊಡ್ತಾರೆ, ಈ ಥರ ಹಾಕಿ ಚೆನ್ನಾಗಿ ಕಾಣಿಸುತ್ತೆ, ಡಿಫ್ರೆಂಟಾಗಿ ಲುಕ್ ಬರುತ್ತೆ ಅಂತ. ಬಿಕಾಸ್ ಏನು ಗೊತ್ತಾ, ಮೇಕಪ್ ಅಂತ ಅಂದರೆ ಬರೀ ಕ್ರೀಮು ಪೌಡರ್ ಲಿಪ್ಸ್ಟಿಕ್ ಹಾಕೊಳ್ಳೋದಲ್ಲ, ಅದೇನೇ ಒಂದು ಆರ್ಟು. ಅದು ಆ್ಯಕ್ಚುಲಿ ಎಲ್ರಿಗೂ ಬರಲ್ಲ ಫ್ರೆಂಡ್ಸ್. ಸೊ ಆ ಒಂದು ಆರ್ಟ್, ಆ ಒಂದು ಮ್ಯಾಜಿಕ್, ಆ ಒಂದು ಸರಸ್ವತಿ ಅಕ್ಕ ಹತ್ರ ಇದೆ.
ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಅರುಣಾಕ ಬಂದು ಒಂಥರ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಅಂತಲೇ ಹೇಳ್ಬೋದು. ಸೊ ಪ್ರಿಯಾಮಣಿ ಮ್ಯಾಮ್ ಆಗಿರಲಿ ಅಥವಾ ರಾಮಚಾರಿ ಮೂವಿ ಇಬ್ಬರು ಟ್ವಿನ್ಸ್ ಇದ್ದಾರಲ್ಲ ಅವಳಿ ಜೋಡಿ ಅದ್ವಿತಿ ಶೆಟ್ಟಿ ಹಾಗೂ ಅಶ್ವಿತಿ ಶೆಟ್ಟಿ ಅಂತ. ಸೊ ಅವ್ರಿಗೂ ಸಹ ರೆಗ್ಯುಲರ್ ಆಗಿ ಇವ್ರು ಮೇಕಪ್ನ ಮಾಡ್ತಾರೆ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ಅರುಣಾಕ ಬಂದು ಪ್ರಿಯಾಮಣಿ ಮ್ಯಾಮ್ ಅವ್ರದ್ದೇ ಇದರಲ್ಲಿರೋದು, ಸೊ ಟೀಮಲ್ಲಿರೋದು ಅಂತಲೇ ಹೇಳ್ಬೋದು. ರೆಗ್ಯುಲರ್ ಆಗಿ ಮೇಕಪ್ ಮಾಡ್ತಾರೆ. ಸೊ ಓಕೆ, ಹಂಗಾದ್ರೆ ಸೆಲೆಬ್ರಿಟೀಸ್ನೆಲ್ಲ ಮೇಕಪ್ ಮಾಡ್ತಾರೆ ಅಂದರೆ ನಮಗೆ ಮತ್ತೆ ಜಾಸ್ತಿ ಪ್ರೈಸ್ ಹೇಳ್ಬೋದು ಅಂತ ನೀವು ಅನ್ಕೋತಿರ್ಬೋದು. ಬಿಕಾಸ್ ಎಲ್ರಿಗೂ ಈ ಥರ ಡೌಟ್ ಕಾಮನ್ ಬರೋದು. ಸೊ ಹಂಗೇನು ಅನ್ಕೋಬೇಡಿ, ಆ ಒಂದು ಮೇಕಪ್ ಸೆಲೆಬ್ರಿಟಿನೇ ಆಗಿರಲಿ ಅಥವಾ ನಮ್ಮ ಥರ ನಾನ್ ಸೆಲೆಬ್ರಿಟೀಸ್ನು ಮೇಕಪ್ ಮಾಡಿಸ್ಕೊಂಡ್ರೆ ಆ ಒಂದು ಮೇಕಪ್ಗೆ ಎಷ್ಟು ಪ್ರೈಸ್ ಇರುತ್ತೋ ಅವ್ರು ಅಷ್ಟೇ ತಗೊಳ್ಳೋದು. ಸೆಲೆಬ್ರಿಟೀಸ್ ಅಂತ ಕಡಿಮೆ ಅಥವಾ ಜಾಸ್ತಿ ತಗೊಳ್ಳಲ್ಲ, ನಾನ್ ಸೆಲೆಬ್ರಿಟೀಸ್ ಅಂತ ಅಂದರೆ ಓಕೆ ಕಡಿಮೆ ಅಥವಾ ಜಾಸ್ತಿ ತಗೊಳ್ಳಲ್ಲ. ಸೊ ಆ ಮೇಕಪ್ ಮೇಲೆ ಡಿಪೆಂಡ್ ಅಷ್ಟೇ ನಾವು ಯಾವ ಥರ ಮೇಕಪ್ನ ಮಾಡಿಸ್ಕೋತೀವಿ ಅಂತ. ಆ್ಯಂಡ್ ಇದು ಬಂದು ನನ್ನ ಹೇರ್ ಸ್ಟೈಲ್ಗೆ ಈ ಥರ ಒಂದು ಡೋರಿನ ಕಟ್ತಾ ಇದ್ದಾರೆ. ನಾನು ಇದನ್ನ ಎಲ್ಲಿ ನೋಡಿದೆ ಅಂತ ಅಂದರೆ ಭವ್ಯ ಗೌಡ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಭವ್ಯ ಗೌಡ ಇನ್ಸ್ಟಾಗ್ರಾಮಲ್ಲಿರೋರು. ಸೊ ಅವರ ಸೀಮಂತಕ್ಕೆ ಈ ಥರ ಒಂದು ಡೋರಿನ ಕಟ್ಕೊಂಡಿದ್ರು. ಸೊ ನನಗೂ ಅದೇ ಥರ ಬೇಕು ಅಂತ ಅಂದ್ಕೊಂಡು ಒಂದು ಮೆಸ್ಸಿ ಬ್ರೆಡ್ಗೆ ಈ ಥರ ಡೋರಿನ ಕಟ್ಕೊಂಡಿದ್ದೀನಿ. ಒಂಥರ ಲೇಟೆಸ್ಟ್ ಟ್ರೆಂಡ್ ಅಲ್ವಾ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತ. ಸೊ ಇದು ಬಂದು ನಾನು ಆಲ್ಮೋಸ್ಟ್ ಓವರಾಲ್ ಲುಕ್ ಕಂಪ್ಲೀಟ್ ಆಗಿದೆ. ಇವಾಗ ಇನ್ನೇನು ಜ್ಯುವೆಲ್ರೀಸ್ ಹಾಕೋಬೇಕು, ಸಾರಿನ ಡ್ರೇಪ್ ಮಾಡಬೇಕು ಅಷ್ಟೇ, ನನ್ನ ಮೇಕಪ್ ರೆಡಿ ಫ್ರೆಂಡ್ಸ್. ಸೊ ಐ ರಿಯಲಿ ಹೋಪ್ ನಿಮಗೆ ನನ್ನ ಈ ಒಂದು ಮೇಕಪ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೂ ಮೇಕಪ್ ಬಗ್ಗೆ ಅರುಣಾಕ ಬಗ್ಗೆ ಪ್ರತಿಯೊಂದು ನಾನು ನಿಮಗೆ ಆಲ್ರೆಡಿ ತಿಳಿಸಿದ್ದೀನಿ, ಹೇಳಿದ್ದೀನಿ. ಆ್ಯಂಡ್ ಎಸ್ ಮತ್ತೆ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಫೋನ್ ನಂಬರ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಬೇಕಾದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು. ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಸಾರಿ ಡ್ರೇಪಿಂಗ್, ಹೇರ್ ಸ್ಟೈಲ್ ಪ್ರತಿಯೊಂದೂ ತುಂಬಾ ಚೆನ್ನಾಗಿ ರೀಸನೇಬಲ್ ಪ್ರೈಸ್, ಬೇರೆ ಮೇಕಪ್ ಆರ್ಟಿಸ್ಟ್ನ ಕಂಪೇರ್ ಮಾಡಿದ್ರೆ ತುಂಬಾ ರೀಸನೇಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಅಷ್ಟೇ, ಇವಾಗ ಹೊರಡ್ತೀನಿ. ಆ್ಯಂಡ್ ನಿಮಗೆ ಓವರಾಲ್ ಲುಕ್ ನಾನು ಅಂದರೆ ಸಾರಿ ಡ್ರೇಪಿಂಗ್ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದು ಓವರಾಲ್ ಲುಕ್ನ ತೋರಿಸ್ತೀನಿ. ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ, ಬಟ್ ಏನೂ ಮಾಡೋಕ್ಕಾಗಲ್ಲ. ಹಾಗೆ ಹೇಳಿದಂಗೆ ಫಂಕ್ಷನ್ ಅಂತ ಅಂದರೆ ಬೇಗನೂ ಆಗುತ್ತೆ, ಲೇಟು ಆಗುತ್ತೆ, ನಾವು ಅಡ್ಜಸ್ಟ್ ಮಾಡಬೇಕು. ಸೊ ಇಷ್ಟೊಂದು ಚೆನ್ನಾಗಿ ಮೇಕಪ್ ಮಾಡಿಸ್ಕೊಂಡು ಆಮೇಲೆ ಫೇಸ್ ವಾಶ್, ಫಂಕ್ಷನ್ ಮುಗಿದ ತಕ್ಷಣ ನಾವು ಮುಖನ ತೊಳ್ಕೊತೀವಲ್ಲ, ತುಂಬಾ ಬೇಜಾರಾಗೋದು, ಮನಸ್ಸೇ ಬರಲ್ಲ ಫೇಸ್ ವಾಶ್ನ ಮಾಡೋಕ್ಕೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಇವಾಗ ಮೇಕಪ್ ಆದಮೇಲೆ ಇವಾಗ ಸಾರಿ ಡ್ರಿಪ್ಪಿಂಗ್ನ ಮಾಡೋಕ್ಕೆ ಹೋಗ್ತೀನಿ. ಆ್ಯಂಡ್ ಇವಾಗ ನಿಮಗೆ ನಾನು ಓವರಾಲ್ ಲುಕ್ನ ತೋರಿಸ್ತೀನಿ ಫ್ರೆಂಡ್ಸ್. ಆಲ್ಸೋ ಮೇಕಪ್ ಕೊಟ್ಟಿರೋದು ಬಂದು ಅರುಣಾ ಅಕ್ಕ. ಸೊ ಅರುಣಾ ಅಕ್ಕ ಮೇಕಪ್ ಆ್ಯಂಡ್ ಹೇರ್ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ನಿಜವಾಗ್ಲೂ ನನ್ನ ಮದುವೆಯಲ್ಲೂ ನಾನು ಯಾವಾಗಲೂ ಹೇಳ್ತೀನಿ, ಮದುವೆಯಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಸೀಮಂತ ಆಗಿರಲಿ ಆ್ಯಂಡ್ ಇವಾಗ ನಮ್ಮ ಲಡ್ಡುಮ ನಾಮಕರಣ ಆಗಿರಲಿ ಒಂಥರ ಆಸಮ್ ಲುಕ್ಕೇ ಇದೆ. ಒಂಥರ ಲೈಫ್ ಟೈಮ್ ಈ ಒಂದು ಲುಕ್ನ ನಾನು ನಿಜವಾಗ್ಲೂ ಚೆರಿಶ್ ಮಾಡ್ತೀನಿ. ಈ ಒಂದು ಸಾರಿಗೆ, ಅವ್ರ ಹೇರ್ ಸ್ಟೈಲ್ಗೆ, ಅವ್ರ ಮೇಕಪ್ಗೆ, ಅವ್ರ ವರ್ಕ್ ಮಾತ್ರ ತುಂಬಾ ಅಪ್ರಿಷಿಯೇಟ್ ಮಾಡಲೇಬೇಕು. ಆ್ಯಂಡ್ ತುಂಬಾ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾಡ್ತಾರೆ, ಆನ್ ಟೈಮ್ ಬರ್ತಾರೆ, ಹಾಗೂ ತುಂಬಾ ಅವ್ರ ಕೆಲಸ ಮಾತ್ರ ತುಂಬಾನೇ ಸಖತ್ತಾಗಿದೆ. ಸೊ ಅಕ್ಕ ಥ್ಯಾಂಕ್ ಯು ಒನ್ಸ್ ಅಗೇನ್. ನಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ ನಾವು ಕರೆಯೋದೇ ಅರುಣಾಕನ. ಸೊ ಅವ್ರು ಇಲ್ದರೆ ಯಾವ ಮೇಕಪ್ ನಮ್ಗೆ ಇಷ್ಟನೇ ಆಗಲ್ಲ, ಅವರೇ ಬರಬೇಕು, ಅವರೇ ಮೇಕಪ್ ಮಾಡಬೇಕು. ಸೊ ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಲುಕ್. ಆ್ಯಂಡ್ ನಿಮಗೂ ಸಹ ಈ ಲುಕ್ ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.